ಕಾಂಗ್ರೆಸ್ ಆಪ್ ವಕ್ತಾರರಿಗೆ ಕೇಳೋದಕ್ಕೆ ಬಯಸ್ತೀನಿ. ಕಾಂಗ್ರೆಸ್ ವಕ್ತಾರರು ಬರಬೇಕಾಗಿತ್ತು, ಆಕ್ಚುಲಿ ಬರ್ತಾ ಇಲ್ಲ ಅವರು. ಎನಿವೆ, ವಿ ಡೋಂಟ್ ಸ್ಟಾಪ್ ಕ್ವಶ್ಚನಿಂಗ್ ದೆಮ್. ನೀವು ಓಡೋಗ್ಬಿಡಕ್ ಸಾಧ್ಯ ಆಗುತ್ತೆ ಅಂತ ದಯವಿಟ್ಟು ತಿಳ್ಕೊಳ್ಬೇಡಿ. ನಾನು ಆಪ್ನ ಡಾಕ್ಟರ್ ದಿನೇಶ್ ಅವರಿಗೆ ಕೇಳೋದಕ್ಕೆ ಬಯಸ್ತೀನಿ. ಡಾಕ್ಟರ್ ದಿನೇಶ್ ಅವರೇ, ನೀವು ಹೇಗೆ ನೋಡ್ತೀರಾ ಇದನ್ನ? ಈಗ ಯಾವುದೇ ಒಂದು ಬಿಲ್ಲು ಸಬ್ಮಿಟ್ ಆದಾಗ ನಾವು ಅದರ ಸಾಧ್ಯತೆಗಳನ್ನ ಒಂದು ಪರಿಶೀಲಿಸಬೇಕು, ಡಿಬೇಟ್ ಮಾಡಬೇಕು. ಏನು ಬಿಲ್ನಲ್ಲಿ ಪಾಸಿಟಿವ್ ಇದೆ, ಏನು ನೆಗೆಟಿವ್ ಇದೆ, ಅದನ್ನೆಲ್ಲ ಕನ್ಸಿಡರ್ ಮಾಡಿ ಬೇಕಾದ್ರೆ ಮಾಡಿಫೈ ಮಾಡಿ ಆಮೇಲೆ ಪಾಸ್ ಮಾಡಬೇಕು. ಈ ಬಿಲ್ನಲ್ಲಿ ಕೆಲವು ಸತ್ಯಾಂಶಗಳಿದೆ, ಕೆಲವು ನೆಗೆಟಿವ್ಸ್ ಇದೆ, ಎರಡನ್ನೂ ಹೇಳ್ಬಿಡ್ತೀನಿ. ಸತ್ಯಾಂಶಗಳು ಅಂದಾಗ ಈಗ ಏನು 1 ಕೋಟಿಗಿಂತ ಹೆಚ್ಚು ದೇಣಿಗೆ ಬರುತ್ತೆ ದೇವಸ್ಥಾನಗಳಿಗೆ, ಅದು ಅವ್ರದ್ದು ಎಲ್ಲ ಎಕ್ಸ್ಪೆನ್ಸ್ ಕಳೆದು ಅದರಿಂದ 10% ಮತ್ತು 10 ಲಕ್ಷಕ್ಕಿಂತ ಮೇಲ್ಪಟ್ಟ ಆದಾಯ ಇರೋವಂಥ ದೇವಸ್ಥಾನಗಳದ 5%. ಈ ಹಣನ ಎ ಸೆಕ್ಟರಿಂದ ಮತ್ತು ಸಿ ಸೆಕ್ಟರ್, ABC ಅಂತ ಸೆಕ್ಟರ್ ಮಾಡ್ಕೊಂಡಿದ್ದಾರೆ ದೇವಸ್ಥಾನಗಳು. ಯಾವ ದೇವಸ್ಥಾನಗಳು ತುಂಬ, ಈಗ ಎಷ್ಟೋ ದೇವಸ್ಥಾನಗಳು ಪುರಾತನ ದೇವಸ್ಥಾನಗಳು, ಅವಕ್ಕೆ ಸುಣ್ಣ ಬಣ್ಣ ಇಲ್ಲ, ಅವಕ್ಕೆ ಮೂಲಭೂತ ಸೌಕರ್ಯ ಇಲ್ಲ, ಟಾಯ್ಲೆಟ್ ಇಲ್ಲ, ಪಾರ್ಕಿಂಗ್ ಇಲ್ಲ, CC ಕ್ಯಾಮ್ರಾಗಳಿಲ್ಲ, ಅಂಥದಕ್ಕೆ ಅವರು ಕೊಡೋದಕ್ಕೆ ಈ ಹಣನ ಬಳಸ್ಕೋತೀವಿ ಅಂತ ಹೇಳಿದ್ದಾರೆ. ಮತ್ತು ಇದರಲ್ಲಿ ಒಂದು ಕಮಿಟಿ, ಸ್ಟೇಟ್ ಕಮಿಟಿ, ಡಿಸ್ಟ್ರಿಕ್ಟ್ ಕಮಿಟಿ ಎಲ್ಲ ಕಮಿಟಿ ಮಾಡಿ ಈ ಹಣನ ಒಂದು ಕಡೆ ಪೂಲ್ ಮಾಡಿ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಅಲ್ಲಿರೋ ಆಸ್ಪತ್ರೆ, ಈಗ ದೇವಸ್ಥಾನಗಳಲ್ಲಿ ಎಲ್ಲೋ ಬೆಟ್ಟದಲ್ಲಿರ್ತವೆ, ಅಲ್ಲೊಂದು ಆಸ್ಪತ್ರೆ ಕಟ್ಟಬೇಕು, ಒಂದು ಎಮರ್ಜೆನ್ಸಿ ರೂಮ್ ಮಾಡಬೇಕು, ಈ ಎಲ್ಲ ಕಾನ್ಸೆಪ್ಟಲ್ಲಿ ಅವರು ವರ್ಕ್ ಮಾಡಿದ್ದಾರೆ. ಇಲ್ಲಿ ನೆಗೆಟಿವ್ ಪಾಯಿಂಟು ಏನು ಪೇಜ್ ನಂಬರ್ 12 19ನೇ ಇದರಲ್ಲಿ ಎ ಸೆಕ್ಷನಲ್ಲಿ ಒಂದು ಏನು ಮಾಡಿದ್ದಾರೆ, ದ ಗ್ರ್ಯಾಂಟ್ ಏಡ್ ಟು ಎನಿ ಅದರ್ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ ವಿಚ್ ಇಸ್ ಪೂರ್ ಆರ್ ಇನ್ ನೀಡಿ ಸರ್ಕಮ್ಸ್ಟೆನ್ಸಸ್. ಅಂದರೆ ಬೇರೆ ಅನ್ಯ ಧರ್ಮದ ಇನ್ಸ್ಟಿಟ್ಯೂಷನ್ಗಳಿಗೆ ಈ ಹಣನ ಬಳಕೆ ಮಾಡ್ಬೋದು ಅಂತ ಏನು ಸೇರಿಸಿದ್ದಾರೆ, ಇದು ಮಾತ್ರ ತೆಗಿಬೇಕು, ಇದು ಖಂಡನೀಯ. ಯಾಕಂದರೆ ಇಲ್ಲಿ ಈ ಏನು ಬಿಲ್ ಇದೆ, ದ ಕರ್ನಾಟಕ ಹಿಂದೂ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ ಆ್ಯಂಡ್ ಚಾರಿಟಬಲ್ ಎಂಡೋಮೆಂಟ್ ಬಿಲ್ 2024, ಈ ಬಿಲ್ ಪ್ರಕಾರನೇ ಏನು ಹೇಳ್ತಾ ಇದೆ, ಇದು ಹಿಂದೂ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ ಚಾರಿಟಬಲ್ ಎಂಡೋಮೆಂಟ್ ಬಿಲ್ 2024. ಇದರ ಅರ್ಥ ಏನು? ಇದರ ಬಿಲ್ನ ಮುಖ್ಯವಾದ ಹೆಸರಲ್ಲೇ ಇದೆ ಹಿಂದೂ ಅಂತ. ಈ ಹಿಂದೂ ಅಮೌಂಟ್ನ ಹಿಂದೂಗಳಿಗಷ್ಟೇ ಬಳಸಬೇಕು, ಇದನ್ನು ಅನ್ಯ ಧರ್ಮಗಳಿಗೆ ಬಳಸೋವಂಥ ಈ ಏನು 19ನೇ ಪಾಯಿಂಟು ಪೇಜ್ ನಂಬರ್ 12 ಬಳಸಿದ್ದಾರೆ, ಇದನ್ನು ಮೊದಲು ತೆಗಿಬೇಕು ರಾಜ್ಯ ಸರ್ಕಾರ. ಮತ್ತು ಈ ಏನು ಉಳಿದಿರೋವಂಥ ಎಲ್ಲ ಇವರ ಅಮೆಂಡ್ಮೆಂಟು ನಮಗೆ ಒಪ್ಪಿಗೆ ಆಗಿದೆ. ಓಕೆ, ರಾಜುಗೌಡ ಅವ್ರನ್ನ ಪ್ರಶ್ನೆ ಮಾಡಬೇಕು. ಅದಕ್ಕಿಂತ ಮುಂಚೆ ಒಂದು ವಿಚಾರವನ್ನು ಹೇಳಬೇಕು. ಇವತ್ತು ಇದರಿಂದ ಎಷ್ಟು ಅನುಕೂಲ ಆಗುತ್ತೆ, ಎಷ್ಟು ಅನಾನುಕೂಲ ಆಗುತ್ತೆ, ಯಾವ ಧರ್ಮದವರಿಗೆ ಎಷ್ಟು ಹೋಗುತ್ತೆ ಅನ್ನೋದಕ್ಕಿಂತ ನೆನ್ನೆ ಇದೇ ವಿಚಾರವಾಗಿ ನನ್ನ ಸಹೋದ್ಯೋಗಿ ಆಗಿರುವಂಥ ಹಿರಿಯ ಸಹೋದ್ಯೋಗಿ ಜಯಪ್ರಕಾಶ್ ಶೆಟ್ಟಿ ಅವರು ಒಂದು ಮಾತು ಹೇಳ್ತಾ ಇದ್ರು. ನಿಜವಾಗ್ಲೂ ಕೂಡ ಇದು ತುಂಬ ಒಳ್ಳೇದಾಗುತ್ತೆ ದೇವಾಲಯಗಳಿಗೆ. ಮುಂಚೆ 10 ಲಕ್ಷಕ್ಕೆ ಏನು ಕಲೆಕ್ಟ್ ಆಗ್ತಾ ಇತ್ತು ದೇವಸ್ಥಾನದಲ್ಲಿ, ಆಗ 10% ಕೊಡಬೇಕಾಗಿತ್ತು. ಈಗ ಅದನ್ನು 1 ಕೋಟಿಗೆ ಏರಿಸಿದ್ದಾರೆ. 1 ಕೋಟಿ ಎಲ್ಲಿ ಕಲೆಕ್ಟ್ ಆಗುತ್ತೋ ಆಗ 10% ಅಂದಾಗ ದೇವಸ್ಥಾನದಲ್ಲಿ ಜಾಸ್ತಿ ಹಣ ಸಂಗ್ರಹ ಆಗುತ್ತೆ ಅಂತೇಳಿ ಒಂದು ವಿಚಾರವನ್ನು ಅದನ್ನ ಸವಿಸ್ತಾರವಾಗಿ ನೆನೆ ನನ್ನ ಜೊತೆ ಮಾತಾಡ್ಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ನನಗೆ ಅದೇ ಪ್ರಶ್ನೆಯನ್ನು ಮಾಡ್ತೀನಿ ರಾಜುಗೌಡ ಅವ್ರಿಗೆ. ರಾಜುಗೌಡ ಅವರು ಪ್ರಾಮಾಣಿಕವಾಗಿ ಹೇಳಿ, ಈಗ ಈ ಒಂದು ಏನು ಧಾರ್ಮಿಕ ದತ್ತಿ ಇಲಾಖೆ ಒಂದು ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗಿತ್ತು. ಸೊ ಇಲ್ಲಿ ಅನುಕೂಲ ಆಗ್ತಾ ಇತ್ತಾ ಅಥವಾ ಅನಾನುಕೂಲ ಆಗ್ತಾ ಇತ್ತಾ? ಒಂದು ವಿಚಾರನ ನಾವಿಲ್ಲಿ ಮುಖ್ಯವಾಗಿ ಗಣನೆಗೆ ತಗೋಬೇಕಾಗ್ತದೆ. ರಾಜ್ಯದ ದೇವಸ್ಥಾನಗಳ ಆಸ್ತಿಗಳನ್ನ ಉಳಿಸೋ ಕಡೆಗೆ ಸರ್ಕಾರ ಒಂದು ಗಮನ ಕೊಡಬೇಕು. ಎರಡನೇದು, ಈಗ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ನೋಡಿ, ವಕ್ಫ್ ಬೋರ್ಡ್ಗೆ ಇಲ್ಲಿವರೆಗೂ ನೋಡಿ ಒಂದು ಸ್ಲ್ಯಾಟರ್ ಹೌಸಲ್ಲಿ ನೀರು ಬಿಡೋವಂತನಿಗೂ ಕೂಡ ಸಂಬಳ ಫಿಕ್ಸ್ ಮಾಡಿದೆ. ನೀವು ಸಿ ಗ್ರೇಡ್ ದೇವಸ್ಥಾನಗಳಿಗೆ ಹೋಗಿ 2,000 ಸಿಕ್ಕಿದ್ರು ಅವ್ರ ಪುಣ್ಯ, 2,000 ಸಿಕ್ಕಿದ್ರು ಪುಣ್ಯ. ಇವರು ಒಂದು ದಿನಕ್ಕೆ 150 ರೂಪಾಯಿ ಅಂತ ಕೊಡ್ತಾರೆ. ಆ 150 ರೂಪಾಯಿ ಎಣ್ಣೆ ಬತ್ತಿ ಹೋಗೋಕ್ಕಾಗಲ್ಲ. ಆ ಪರಿಸ್ಥಿತಿಯಲ್ಲಿ ಇವತ್ತು ರಾಜ್ಯ ಸರ್ಕಾರದ ಅರ್ಚಕರ ಜೀವನ ನಡೀತಾ ಇದೆ. ಅವ್ರು ಯಾವುದೇ ಒಂದು ಜನಾಂಗ ಆಗಲಿ, ಯಾವುದೇ ಒಂದು ಇದಾಗಲಿ. ಆಮೇಲೆ ಹೇಳ್ತಾರೆ ಬೇರೆ ಧರ್ಮದವರು ಬರೀ, ಇನ್ನು ಕೆಲವರು ಹೇಳಿದ್ರು, ಒಂದಷ್ಟು ಜನ ಕಾಂಗ್ರೆಸ್ನ ವಕ್ತಾರಗಳು ಕೆಲವು ಡಿಬೇಟ್ಗಳಲ್ಲಿ ಅದು ಬರೀ ಬ್ರಾಹ್ಮಣರಿಗೆ ಮಾತ್ರ ತಲುಪ್ತಾ ಇದೆ ಅಂತ. ಬಹುಶಃ ಇವರಿಗೆ ಆ ಕಾನ್ಸೆಪ್ಟೇ ಗೊತ್ತಿಲ್ಲ ಅನ್ಸುತ್ತೆ. ಪೂಜೆ ಮಾಡೋ ವರ್ಗ ಪ್ರತಿ ಜನಾಂಗದಲ್ಲೂ ಇದೆ. ನೀವು ದಕ್ಷಿಣ ಕರ್ನಾಟಕ ಹೋದ್ರೆ ಕೋಲ ಕಟ್ಟುವಂಥ ಜನಾಂಗ ಇದೆಯಲ್ಲ, ಕೊರಗರಿದ್ದಾರೆ. ಇಲ್ಲಿ ಅಲ್ಲಿಂದ ಬಂದ್ರೆ ನೀವು ಮಧ್ಯ ಕರ್ನಾಟಕಕ್ಕೆ ಬಂದ್ರೆ ದುಗ್ಗಮ್ಮ, ಮೊಳಕಟ್ಟಮ್ಮ. ನೀವು ನೋಡಿ, ಮೊಳಕಟ್ಟಮ್ಮ ಅಂತ ಒಂದು ದೇವಸ್ಥಾನ ಇದೆ ನಾಗಮಂಗಲ ಭಾಗದಲ್ಲಿ. ಇವತ್ತು ನಾನು ಸ್ಪಷ್ಟವಾಗಿ ಹೇಳ್ತೀನಿ, ಅಲ್ಲಿ ಇವತ್ತು ಪೂಜೆ ಮಾಡುವಂಥವ್ರು ಹಿಂದುಳಿದ ವರ್ಗದವರು. ಅಲ್ಲಿಂದ ಆಚೆಗೆ ನೀವು ಜಲಗೇರಮ್ಮನ ದೇವಸ್ಥಾನಕ್ಕೆ ಬನ್ನಿ, ಅಲ್ಲಿ ಇವತ್ತು ಪೂಜೆ ಮಾಡೋರು ಕುರುಬ ಜನಾಂಗದವರು. ಪ್ರತಿಯೊಂದು ಜನಾಂಗದಲ್ಲೂ ಪೂಜಾರರಿದ್ದಾರೆ. ಅವ್ರಿಗೂ ಒಂದಷ್ಟು ಕೊಡುವಂತ ಪ್ರಯತ್ನ ಮಾಡಿ. ಇಲ್ಲಿವರೆಗೂ ಇಡೀ ಇತಿಹಾಸದ ಭಾರತದ ಇತಿಹಾಸ ತಗೊಂಡೋದ್ರೆ
ವಕ್ಫ್ ಬೋರ್ಡ್ ಆಸ್ತಿಗಳು ಹೆಚ್ಚಿಗೆ ಆಗ್ತಾ ಇದಾವೆ. ವಕ್ಫ್ ಬೋರ್ಡ್ಗೆ ಇವ್ರ ಸರ್ಕಾರದಲ್ಲೂ ಅವರ ಆಸ್ತಿಗಳ ಕಾಂಪೌಂಡ್ ಹಾಕ್ಲಿಕ್ಕೆ ಹಣ ಕೊಟ್ಟಿದ್ದಾರೆ. ನಮ್ಮ ದೇವಸ್ಥಾನದ ಹಣಗಳನ್ನ ಅಲ್ಲಿಗೆ ಆ ಆಸ್ತಿಗಳನ್ನ ಉಳಿಸ್ಕೊಡೋ ಕಡೆಗೆ ಸಾಕಷ್ಟು. ಸರ್, ಮೈತ್ರಿ ಅನಿವಾರ್ಯತೆಗೆ ಬಿದ್ದು ಜೆಡಿಎಸ್ ಈ ಮಾತನ್ನ ಹೇಳ್ತಾ ನೋಡಿ, ಅಲ್ಲಲ್ಲ, ಈಗ ಜೆಡಿಎಸ್ ಈ ಒಂದು ಸ್ಟ್ಯಾಂಡ್ ತಗೊಂಡಿದ್ದು ನಾವಂತೂ ನೋಡಿಲ್ಲ. ಅಲ್ಲಲ್ಲ, ಅನಿವಾರ್ಯತೆ ಅಂತಲ್ಲ. ಇಲ್ಲಿವರೆಗೂ ವಿಧೇಯಕದ ಬಗ್ಗೆ ಯಾವತ್ತೂ ಚರ್ಚೆ ಆಗಿತ್ತಾ? ಸಾಧಕ ಬಾಧಕಗಳನ್ನ ಚರ್ಚೆ ಮಾಡ್ಬೇಕಾಗತ್ತೆ. ನಂಗೊಂದು ಉತ್ತರ ಹೇಳ್ಬಿಡಿ, ಇಂಥ ವಿಚಾರ ಬಂದಾಗ ನೀವು ಪ್ರೋ ಹಿಂದೂ ಆಗಿ ನಿಂತ್ಕೋತೀರಾ? ನೋಡ್ರಿ, ತಪ್ಪು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅನ್ನೋ ವಿಚಾರ ಬಿಟ್ಬಿಡಿ. ಯಾರಿಗೆ ಒಬ್ರಿಗೆ ಅನ್ಯಾಯ ಆದಾಗ ಒಂದು ರಾಜಕೀಯ ಪಕ್ಷವಾಗಿ ಸ್ಪಂದಿಸಬೇಕಾದ್ದು ನಮ್ಮ ಕರ್ತವ್ಯ. ಎಲ್ಲೋ ಒಂದು ಕಡೆ ಗಲಾಟೆ ಆದಾಗ ಹಿಜಾಬ್ ವಿಚಾರ ಬಂದಾಗೂ ಹೋಗಿ ನಿಂತಿದ್ದೀವಿ. ಅಲ್ಲಿಂದ ಆಚೆಗೆ ಮಂಡ್ಯದಲ್ಲಿ ಹನುಮ ಧ್ವಜದ ವಿವಾದ ಆದಾಗೂ ಬಂದು ನಿಂತಿದ್ದೀವಿ. ಸಾಕಷ್ಟು ದೇವಸ್ಥಾನಗಳ ವಿಚಾರಗಳಲ್ಲೂ ಬಂದು ನಿಂತಿದ್ದೀವಿ. ನೀರಾವರಿ ಹೋರಾಟಕ್ಕೆ ಬಂದಾಗೂ ಬಂದು ನಿಂತಿದ್ದೀವಿ. ನಮ್ಮ ಕರ್ತವ್ಯ ಈ ನಾಡಿನ ಜನತೆ ಆಗಿ ನಾಡಲ್ಲಿ ಅನ್ಯಾಯ ಆದಂತ ಸಂದರ್ಭದಲ್ಲಿ ಒಂದು ರಾಜಕೀಯ ಪಕ್ಷದ ಮುಖಂಡರಾಗಿ ನಿಂತ್ಕೊಂಡು ಮಾಡ್ಬೇಕಾದಂತ ಕರ್ತವ್ಯ ನಾವು ಮಾಡ್ತಾ ಇದೀವಿ. ನೀವು ಅದಕ್ಕೂ ಜಾತಿ ಧರ್ಮದ ಬಣ್ಣ ಕಟ್ತೀರಾ ನಾವು ಮಾತಾಡೋ ಅವಶ್ಯಕತೆ ಇಲ್ಲ. ರಾಮಲಿಂಗಾರೆಡ್ಡಿ ಅವರು ನಿನ್ನೆ ನಾನು ಗಮನಿಸ್ತಾ ಇದ್ದೆ, ಅವ್ರು ಹೇಳ್ತಾ ಇದ್ರು ನೋಡಿ 2003ರ ವಿಧೇಯಕ ಏನಿದೆ ಇದ್ರಲ್ಲಿ ಕಲೆಕ್ಟ್ ಆಗ್ತಾ ಇದ್ದು ಕೇವಲ 8 ಕೋಟಿ ರೂಪಾಯಿ ಸರ್ಕಾರಕ್ಕೆ ಬರ್ತಾ ಇದ್ದು. ಈಗ ಈ ವಿಧೇಯಕ ಏನಾದ್ರು ಪಾಸ್ ಆಯ್ತು ಅಂತಂದ್ರೆ 60 ಕೋಟಿ ರೂಪಾಯಿ ಬರುತ್ತೆ. ಅದನ್ನ ನಾವು ಸಿ ದರ್ಜೆ ದೇವಾಲಯಗಳಿಗೆ ಬಳಕೆ ಮಾಡ್ಕೊಳ್ತೀವಿ ಅಂತೇಳಿ. ಆದ್ರೆ ಆ ವಿಚಾರವನ್ನ ಯಾರು ಕೂಡ ಅಲ್ಲಿ ಕೇಳಿಸ್ಕೊಳ್ಳೋದಕ್ಕೆ ರೆಡಿ ಇರ್ತಿರ್ಲಿಲ್ಲ. ಕಾಂತಿ ಶೆಟ್ಟಿ ಅವರೇ, ಯಾಕೆ ನಿಮ್ಮ ವಿರೋಧ ಯಾಕೆ? ಅವ್ರು ಸವಿಸ್ತಾರವಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಅಟ್ ದ ಸೇಮ್ ಟೈಮ್ ಕಾಂತಿ ಶೆಟ್ಟಿ ಅವರೇ, ನಿನ್ನೆಯಿಂದ ನಾವು ನೋಡ್ತಾ ಇದೀವಿ, ನೀವು ಇಂಥ ವಿಚಾರಗಳು ಬಂದಾಗ ಬಿಜೆಪಿ ಟೇಕ್ಸ್ ಆಲ್ ದ ಅಡ್ವಾಂಟೇಜ್, ಮುಲಾಜಿಲ್ದೆ ತಗೋತೀರಿ. ಆದ್ರೆ ನೀವು ಸರ್ಕಾರದಲ್ಲಿ ಇದ್ದಾಗ ದೇವಸ್ಥಾನಗಳನ್ನ ಇನ್ನಷ್ಟು ಸರ್ಕಾರದ ಹಿಡಿತಕ್ಕೆ ತಗೊಳ್ಳೋದನ್ನ ತಪ್ಪಿಸ್ಬೋದಾಗಿತ್ತಲ್ವಾ? ಇನ್ನಷ್ಟು ಸ್ವಾತಂತ್ರ್ಯ ಕೊಡ್ಬೋದಾಗಿತ್ತಲ್ವಾ? ಶ್ರೀಲಕ್ಷ್ಮಿ, ಒಂದು ಇಲ್ಲಿ ನೆನಪಿಸ್ತೀನಿ, ನಾವು 2005ರಲ್ಲಿ ಸುಪ್ರೀಂ ಕೋರ್ಟ್ ಒಂದು ಹೇಳುತ್ತೆ, ದೇವಸ್ಥಾನದ ಆಸ್ತಿಗಳನ್ನು ಕೂಡ ಸಂರಕ್ಷಣೆ ಮಾಡಬೇಕು. ಇದುವರೆಗೂ ಯಾವುದು ಹಣ ಅದಕ್ಕೆ ಬಿಡುಗಡೆ ಆಗಿಲ್ಲ. ಇವತ್ತು 31 ಕೋಟಿ 54 ಲಕ್ಷ ನೀವು ಮಸೀದಿಗಳ ಸಂರಕ್ಷಣೆ ಮಾಡಕ್ಕೆ ಅಥವಾ ಅದಕ್ಕೆ ಕಂಪೌಂಡ್ ಮಾಡಕ್ಕೆ ಕೊಡ್ತೀರಾ? ದೇವಸ್ಥಾನಕ್ಕೆ ಏನಕ್ಕೆ ಕೊಡ್ತೀರಾ? ಏನಕ್ಕೆ ಕೊಡ್ತಾ ಇಲ್ಲ? ದೇವಸ್ಥಾನದ ದುಡ್ಡು ನಿಮ್ಗೆ ಬೇಕು. ಇವತ್ತು ಹೇಳ್ತಿದ್ದೀರಾ, ಅಲ್ಲಿ ನೋಡಿ, ಅಲ್ಲಿ ಮಸೀದಿಯಲ್ಲಿ ಯಾರ್ಯಾರು ಇದ್ದಾರೆ ಅವರಿಗೆಲ್ಲ 6,000 ರೂಪಾಯಿ ಸಂಬಳ ಇದೆ. ಅಲ್ಲಿ ಯಾರು ಇದ್ದಾರೆ ಅವರಿಗೆಲ್ಲರಿಗೂ. ದೇವಸ್ಥಾನದಲ್ಲಿ ಏನಂತ ಕೊಡ್ತಾರೆ? ಈಗ 591 ದೇವಸ್ಥಾನಕ್ಕೆ ಮಾತ್ರ ಸರ್ಕಾರದ ಅಧೀನದಲ್ಲಿದೆ. 34,000 ದೇವಸ್ಥಾನದ ಕಥೆ ಏನಾಗಬೇಕು? ಅಲ್ಲಿ ಒಂದೊಂದು ಅವರಿಗೆ ಯಾವ ಥರ ಪರಿಸ್ಥಿತಿ ಇದೆ ಅದರ ಬಗ್ಗೆ. ಅಥವಾ ಅಲ್ಲಿ ಈಗ ಫಾರ್ ಎಕ್ಸಾಂಪಲ್ ಮೈಸೂರು ಭಾಗ ಹೋದರೆ ಎಲ್ಲಿ ಎಷ್ಟೊಂದು ದೇವಸ್ಥಾನಗಳದು 601 ದೇವಸ್ಥಾನದ 1 ಸ್ಕ್ವೇರ್ ಫೀಟ್ ಜಾಗ ಜಾಸ್ತಿ ಆದರೂ ಕೂಡ ಅದು ಯಾರಾದರೂ ಭಕ್ತಕ್ಕೆ ದಾನ ಕೊಟ್ಟಿರ್ತಾರೆ. ಇದೇ ವಕ್ಫ್ ಬೋರ್ಡ್ಗೆ ದಾನ ಕೊಟ್ಟಿರೋದು ದಾಖಲೆ ಸಮೇತ ಸರ್ಕಾರ ಕೊಟ್ಟಿರೋದನ್ನು ನಾನು ಕೊಡಬಲ್ಲೆ. ನಾಗೇಂದ್ರ ಅವ್ರು ಕೇಳಿದ ಕ್ರೂಷಿಯಲ್ ಪ್ರಶ್ನೆ ಇತ್ತು, ನೀವು ಅದಕ್ಕೆ ಆನ್ಸರ್. ನಾನು ಕೇಳ್ತಾ ಇರೋದು ಯಾಕೆ? ನಾನು ಕೇಳ್ತಾ ಇರೋದಿಷ್ಟೇ, ಸಮಬಾಳು ಸಮಪಾಲು ಸರ್ವಜನಾಂಗ ತೋಟ ಅಂತ ಹೇಳ್ತಿದ್ದಾರೆ. ಎಲ್ರಿಗೂ ಒಂದೇ ತರ ಮಾಡಿ. ಯಾಕೆ ಬರೀ ಹಿಂದೂಗಳ ದೇವಸ್ಥಾನ, ಹಿಂದೂಗಳ ಹುಂಡಿಗಳ ಬಗ್ಗೆ ಯಾಕೆ ಹಾಕ್ತಾ ಇದ್ದೀರಾ? ನಾನು ಹೇಳ್ತಿರೋದು, ಆಯ್ತು, ಈಗ ಅವರು ಯಾರೋ ನಿಮ್ಮ ಪೂಜೆ ಮಾಡ್ತಾರೆ, ಅವರಿಗೆ ಇನ್ಸೂರೆನ್ಸ್ ಇನ್ನೊಂದು ಮತ್ತೊಂದು. ಯಾಕೆ ಮಸೀದಿಯ ಮೌಲ್ಯಗಳಿಗೆ ಇನ್ಸೂರೆನ್ಸ್ ಬೇಡವಾ? ಅಥವಾ ಎಲ್ಲರಿಗೂ ಮಾಡಿ. ಯಾಕೆ ಒಬ್ಬೊಬ್ಬರಿಗೆ ಮಾತ್ರ ಈ ತರ ಇದು ಒಂದಲ್ಲ, ಪ್ರತಿ ಸರಿನೂ ಇದೇ ತರ ಮಾಡ್ಕೊಂಡು ಬರ್ತಾ ಇದ್ದೀರಾ. ಪ್ರತಿ ಸರಿನೂ ರಾಜ್ಯದಲ್ಲಿ ಬರಗಾಲ ಇದೆ, ನೀರಿಲ್ಲ, ಹಾಹಾಕಾರ ಆಗ್ತಾ ಇದ್ದಾರೆ. ಸಮಸ್ಯೆಗಳಿದೆ ನೋಡಿ. ಇವತ್ತು ನೆನೆ ವಿಧೇಯಕ ಪಾಸ್ ಆಗ್ಲಿಲ್ಲ, ನಪಾಸ್ ಆಗಿದೆ. ಇವತ್ತು ಎಷ್ಟೋ ಜನ ಅರ್ಚಕರು ಧೈರ್ಯವಾಗಿ ಮುಂದೆ ಬಂದು ಹೇಳ್ಕೊಳ್ತಾ ಇಲ್ಲ. ಸೋಷಿಯಲ್ ಮೀಡಿಯಾ ಒಂದ್ಸರಿ ಆನ್ ಮಾಡಿದ್ರೆ ಎಷ್ಟು ಜನ ಅರ್ಚಕರು ಈ ವಿಧೇಯಕ ಪಾಸ್ ಆಗಿದ್ರೆ ನಿಜವಾಗ್ಲೂ ಕೂಡ ನಮ್ಗೆ ಒಳ್ಳೇದಾಗ್ತಾ ಇತ್ತು. ರಾಜಕೀಯ ಪಕ್ಷಗಳ ಒಂದು ಕಿತ್ತಾಟದಿಂದಾಗಿ ಮತ್ತೊಮ್ಮೆ ದೇವಸ್ಥಾನಗಳು ಬಡತನದಲ್ಲೇ ಮುಂದುವರಿಯುವಂತ ಸ್ಥಿತಿ ಬಂದೊದಗಿದೆ ಅಂತೇಳಿ. ದೇವಸ್ಥಾನದ ಯಾರು ಪೂಜೆ ಮಾಡ್ತಾರಲ್ಲ, 591 ಜನರಲ್ಲೂ ಕೂಡ ಯಾರಿಗೆ ಸ್ಯಾಲ್ರಿ ಇದೆ ಅವರಿಗೆ ತಟ್ಟೆ ಕಾಸಿಲ್ಲ. ಯಾರಿಗೆ ತಟ್ಟೆ ಕಾಸು ತಗೋತಾರೆ ಅವರಿಗೆ ಸ್ಯಾಲ್ರಿ ಇಲ್ಲ. ಅದು ಬಿಟ್ಟು ದೇವಸ್ಥಾನದಲ್ಲಿ ಬೇರೆ ತಟ್ಟೆ ಕಾಸಿಗೆ ನೀವು ಹಾಕುವುದು ಭಟ್ರಿಗೆ ಹೋಗುತ್ತೆ, ಹುಂಡಿಗೆ ಹಾಕೋದು ಮಾತ್ರ ದೇವರಿಗೆ ಹೋಗುತ್ತೆ, ಈ ಥರ ಬೋರ್ಡ್ಗಳು. ಅವರ ಪರಿಸ್ಥಿತಿ, ಎಷ್ಟೊಂದು ದೇವಸ್ಥಾನಗಳ ಪರಿಸ್ಥಿತಿ ಎಷ್ಟು ಹೀನಾಯವಾಗಿದೆ. ಸೈಕ್ಲಲ್ಲಿ ಹೋಗ್ತಾರೆ, ಬೆಳಿಗ್ಗೆ 4 ಗಂಟೆಗೆ ಎದ್ದು. ಅವ್ರ ಬಗ್ಗೆ ಯಾರಾದರೂ ಯೋಚನೆ ಮಾಡ್ತಾ ಇದ್ದಾರಾ? ನೋಡಿ, ಕಾಂಗ್ರೆಸ್ ಎಲ್ಲವನ್ನೂ ಈಗ ಏನಾಗಿದೆ, ಇವತ್ತು 84 ಜನರಿಗೆ ನೀವು ಏನು ಕೊಡ್ತಾ ಇದ್ದೀರಾ? ಕಾರುಗಳು ಎಲ್ಲ ವ್ಯವಸ್ಥೆಗಳು ಕೊಡ್ತಾ ಇದ್ದಾರೆ. 5 ಲಕ್ಷ ಪರ್ ಹೆಡ್ ಇಂದ ಇದಾಗ್ತದೆ. ಕ್ಯಾಬಿನೆಟ್ ದರ್ಜೆ ಕೊಡ್ತಾ ಇದ್ದೀರಾ. ಅದ್ರ ಬಗ್ಗೆ ನಿಮ್ಗೆ ದುಡ್ಡಿದೆ. 6 ಕೋಟಿ 40 ಲಕ್ಷ ರೂಪಾಯಿ ಸಿದ್ದರಾಮಯ್ಯನವರ ಮನೆ ದುಡ್ಡಿದೆ ನಿಮ್ಗೆ. ಅಥವಾ 34 ಇನೋವಾ ಕಾರ್ಗಳು ತಗೊಳ್ಳೋದು ದುಡ್ಡಿದೆ. ರೈತರು ಈ ತರ ಹಾಕಾರಕ್ಕಿದೆ, ದುಡ್ಡಿಲ್ಲ ಅಂತ ಹೇಳ್ತಿದ್ದೀರಾ. ಗ್ಯಾರಂಟಿಗೆ ದುಡ್ಡಿಲ್ಲ ಅಂತ ಹೇಳಿ ಭಟ್ರ ಹುಂಡಿಗೆ ಕೈ ಹಾಕ್ತಾ ಇದ್ದೀರಾ, ದೇವಸ್ಥಾನದ ಹುಂಡಿ ಕೈ ಹಾಕ್ತಾ ಇದ್ದೀರಾ. ಹಿಂದೂಗಳೇ ಟಾರ್ಗೆಟ್ ನಿಮ್ಗೆ, ಅದು ಬೇರೆ ಯಾರು ಇಲ್ವಾ? ರೈಟ್, ಬರ್ತೀನಿ.